ಜೈಲಿನಲ್ಲಿ ದರ್ಶನ್ ಭೇಟಿಗೆ ಪವಿತ್ರ ಗೌಡ ದುಂಬಾಲ್ ಬಿದ್ದಿದ್ದಾರಂತೆ. ಹಲವು ದಿನಗಳಿಂದ ಜೈಲಿನಲ್ಲೇ ಕಾಲ ಕಳೀತಾ ಇರುವಂತಹ ಪವಿತ್ರ ಗೌಡ ದರ್ಶನ್ರನ್ನ ಭೇಟಿ ಮಾಡಬೇಕು ಅಂತ ದುಂಬಾಲ್ ಬಿದ್ದಿದ್ದಾರೆ. ಜೈಲಿನಲ್ಲಿ ದರ್ಶನ್ ಮೀಟ್ ಮಾಡಬೇಕು ಅಂತ ಪವಿತ್ರ ಗೌಡ ಹಠ ಹಿಡಿದಿದ್ದಾರಂತೆ. ಪವಿತ್ರ ಗೌಡ ಭೇಟಿ ಆಗೋದಕ್ಕೆ ನಟ ದರ್ಶನ್ ಸುತಾರಾಮ್ ಒಪ್ತಾ ಇಲ್ಲ. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗಿದೆ, ಮಾತನಾಡಬೇಕು ಅಂತ ಪವಿತ್ರ ಗೌಡ ಹೇಳ್ತಿದ್ದಾರೆ. ದರ್ಶನ್ ಜೊತೆ ಮಾತನಾಡಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಪವಿತ್ರ ಗೌಡ. ಆದರೆ ಪವಿತ್ರ ಗೌಡ ಮನವಿಯನ್ನ ಆರೋಪಿ ದರ್ಶನ್ ತಿರಸ್ಕರಿಸಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ಗೆ ಮನವಿಯನ್ನ ಮಾಡಿದ್ರು. ಮೊನ್ನೆಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಇನ್ಸ್ಪೆಕ್ಷನ್ಗಾಗಿ ತೆರಳಿದ್ರು. ಅದೇ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ರು ಪವಿತ್ರ ಗೌಡ. ಟ್ರಯಲ್ ಶುರುವಾಗಿದೆ, ಹಾಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ದರ್ಶನ್ ಅವರ ಹತ್ರ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ದರ್ಶನ್ ಮಾತ್ರ ಒಪ್ತಾ ಇಲ್ಲ. ಈ ಎಲ್ಲಾ ಘಟನೆಗಳಿಗೆ ಏನಾಗಿದೆ ಇವತ್ತು ಈ ಪರಿಸ್ಥಿತಿಗೆ ನೇರ ಕಾರಣವೇ ಪವಿತ್ರ ಗೌಡ ಅಂತ ದರ್ಶನ್ ಕೋಪಗೊಂಡಿದ್ದಾರೆ. ಹಾಗಾಗಿ ಅವರನ್ನ ಭೇಟಿ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ದಿಢೀರಂತ ತಡರಾತ್ರಿ ಜೈಲಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 30 ಮೊಬೈಲ್ ಹಾಗೆ ಚಾರ್ಜರ್ಗಳು ಕೂಡ ಪತ್ತೆಯಾಗಿದೆ, ಇಯರ್ಫೋನ್ ಕೂಡ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರದ ಜೈಲು ಸೂಪರಿಂಟೆಂಡೆಂಟ್ ಅಂಶು ಕುಮಾರ್ ಹಾಗೆ ಜೈಲರ್ ಶಿವಕುಮಾರ್ ನೇತೃತ್ವದಲ್ಲಿ ತಡರಾತ್ರಿ ದಾಳಿಯನ್ನು ನಡೆಸಿದ್ದಾರೆ. ಖೈದಿಗಳು ಬೇಸಿಕ್ ಸೆಟ್ ಮೊಬೈಲ್ ಬಳಸ್ತಾ ಇರೋದು ಪತ್ತೆಯಾಗಿದೆ. ಕಾರ್ಯಾಚರಣೆ ನಡೆಸಿದ ತಂಡಕ್ಕೆ ಬರೋಬ್ಬರಿ 30,000 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್. ಇನ್ನು ಅಲೋಕ್ ಕುಮಾರ್ ಅವರು ಈಗಾಗಲೇ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ರಾಜ್ಯದ ಎಲ್ಲಾ ಜೈಲಿನ ಒಳಭಾಗಕ್ಕೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ. ಎಲ್ಲೆಲ್ಲಿ ಏನೇನು ಈ ರೀತಿ ಅನಧಿಕೃತವಾಗಿ ಇದನ್ನೆಲ್ಲ ಬಳಕೆ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಅಂತ ಹೇಳಿದ್ರು. ಇದೀಗ ಪರಪ್ಪನ ಅಗ್ರಹಾರದಲ್ಲಿ 30 ಮೊಬೈಲ್ಗಳು ಪತ್ತೆಯಾಗಿದೆ.